ನೀವು ಒಂದು ಟ್ರೈಲರ್ನ ನೋಡಿ ಆ ಟ್ರೈಲರ್ನಲ್ಲಿರೋ ವಿಷಯಗಳನ್ನ ಇಷ್ಟಪಟ್ಟು ಎಕ್ಸೈಟೆಡ್ ಆಗಿ ಸಿನಿಮಾಗೆ ಹೋಗಿರ್ತೀರಾ. ಬಟ್ ಆ ಸಿನಿಮಾ ನೀವ್ ಅನ್ಕೊಂಡಿರೋದನ್ನು ಸೇರ್ಸಿ ಮತ್ತೊಂದು ಹಾರ್ಡ್ ಹಿಟ್ಟಿಂಗ್ ಕಥೆನ ಹೇಳ್ದಾಗ ಅಲ್ಲಾಗೋ ಅನುಭವ ಇದೆಯಲ್ಲ, ವಿವರಿಸೋದಕ್ಕೂ ಸಾಧ್ಯ ಇಲ್ಲ. ಶಾಕಾಹಾರಿ ಇದು ಸಂದೀಪ್ ಸುಂಕದವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಸುಬ್ಬಣ್ಣ ಅಂಡ್ ಮಲ್ಲಿಕಾರ್ಜುನ ಇಲ್ಲಿನ ಎರಡು ಮುಖ್ಯ ಪಾತ್ರಗಳು. ಒಬ್ಬ ಅಡುಗೆ ಭಟ್ಟ ಮತ್ತೊಬ್ಬ ಎಸ್ಐ. ಸುಬ್ಬಣ್ಣ ಎಂದಿನಂತೆ ತನ್ನ ಸಸ್ಯಾಹಾರಿ ಹೋಟೆಲ್ ಒಂದನ್ನು ನಡೆಸ್ತಾ ನಾಟಕ, ತನ್ನ ಉದ್ಯೋಗ ಅಂತ ತನ್ನ ಪಾಡಿಗೆ ತಾನು ಬ್ರಹ್ಮಚಾರಿಯಾಗಿ ಬದುಕ್ತಾ ಇರ್ತಾನೆ. ಗ್ಯಾಪ್ ಅಲ್ಲಿ ಒಂದು ಹಳೆ ಲವ್ ಸ್ಟೋರಿ ಬೇರೆ ಇರುತ್ತೆ, ಬಟ್ ಅದನ್ನ ಇಲ್ಲಿ ಮೆನ್ಷನ್ ಮಾಡೋದಕ್ ಹೋಗಲ್ಲ. ಆದ್ರೆ ಒಂದು ದಿನ ಒಬ್ಬ ವ್ಯಕ್ತಿ ಅಚಾನಕ್ಕಾಗಿ ಸಹಾಯ ಕೇಳ್ಕೊಂಡು ಬಂದು ಇವನ್ ಹೋಟೆಲ್ ಅಲ್ಲೇ ಉಳ್ಕೊಂಡ್ಬಿಡ್ತಾನೆ. ಅಂದ್ರೆ ಇಲ್ಲಿ ಹೋಟೆಲ್ ಮನೆ ಎರಡು ಒಂದೇನೆ. ಸೊ ಆತ ಯಾರು, ಅವನೇನ್ ಸಹಾಯ ಕೇಳ್ಕೊಂಡು ಬಂದ, ಅಂಡ್ ಅಲ್ಲಿಂದ ಈ ಕಥೆ ಮುಂದೆ ಹೇಗೆಲ್ಲ ತಿರುವುಗಳನ್ನ ಪಡ್ಕೊಳ್ತು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಫಿಲ್ಮ್ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಾನ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಒಂದು ಲೈಕ್ ಮಾತ್ರ. ಮಾಡ್ತೀರಾ ಅಲ್ವಾ? ಸಿನಿಮಾದಲ್ಲಿರೋ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇವರು ತಗೊಂಡಿರುವಂತ ನರೇಟಿವ್ ಅಪ್ರೋಚ್ ಅಂಡ್ ಇಟ್ಸ್ ಎಕ್ಸಿಕ್ಯೂಷನ್. ಸಿನಿಮಾ ಪ್ರತಿಯೊಂದು ಆಸ್ಪೆಕ್ಟ್ ಇಂದನೂ ತುಂಬಾನೇ ಟೈಟ್ ಆಗಿ ಪ್ಯಾಕ್ ಆಗಿದೆ. ಹಾಗೆ ಆಲ್ ಅಲಾಂಗ್ ದ ಲೆಂತ್ ಇದರ ಕಥೆ ನಿಮ್ಮನ್ನ ತುಂಬಾ ಚೆನ್ನಾಗಿ ಹಿಡಿದಿಟ್ಕೊಳತ್ತೆ. ಎಲ್ಲೂ ಅನಾವಶ್ಯಕವಾದ ಸಂದರ್ಭಗಳನ್ನ ಇಟ್ಟಿಲ್ಲ. ಅಂಡ್ ಮೈನ್ ಸ್ಟ್ರೀಮ್ ಅಲ್ಲಿರೋ ಕೊಲೆ ಪ್ರಕರಣ ಅದರ ಇಂಟೆನ್ಸಿಟಿ ಕಮ್ಮಿ ಆಗಿದ್ದನ್ನ ಒಂದು ಕ್ಷಣನೂ ನಾನ್ ನೋಡ್ಲೇ ಇಲ್ಲ. ಅಷ್ಟು ಸಾಲಿಡ್ ಆಗಿತ್ತು ಇದರ ನರೇಷನ್. ಇನ್ಫ್ಯಾಕ್ಟ್ ಇಲ್ಲಿ ಒಂದೆರಡು ಸೀಕ್ವೆನ್ಸ್ಗಳು ಅಬ್ರಪ್ಟ್ ಆಗಿ ಬಂದ್ ಹೋದ್ರು ಅವು ನಿಮ್ಮ ಅಟೆನ್ಷನ್ ನ ತಳ್ಳಿ ಹಾಕೋದಿಲ್ಲ. ಬದಲಾಗಿ ಆ ಘಟನೆ ಮುಂದೆಲ್ಲೋ ಒಂದು ಕಡೆ ಪ್ರಾಮುಖ್ಯತೆನ ಪಡ್ಕೊಳ್ಳುತ್ತೆ. ಹಾಗೆ ಅಲ್ಲಿ ಬರೋ ಪಾತ್ರಗಳು, ಸನ್ನಿವೇಶ ಇವೆರಡಕ್ಕೂ ತುಂಬಾ ಒಳ್ಳೆ ಪೇ ಆಫ್ ಇದೆ. ಇನ್ನು ಬೆಸ್ಟ್ ಪಾರ್ಟ್ ಅಂದ್ರೆ ಅದು ಎಕ್ಸಿಕ್ಯೂಷನ್. ಬಿಕಾಸ್ ಸಿನಿಮಾದಲ್ಲಿರೋ ಪ್ರತಿ ಸಂದರ್ಭನೂ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿತ್ತು. ಸ್ಕ್ರೀನ್ ಪ್ಲೇಗೆ ಅದರದ್ದೇ ಆದ ಮಹತ್ವ ಇದೆ, ಬಟ್ ಅದರ ಜೊತೆಗೆ ಸೀಕ್ವೆನ್ಸ್ ಗಳನ್ನ ಹ್ಯಾಂಡಲ್ ಮಾಡಿರೋ ರೀತಿ, ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿರೋ ಎಲಿಮೆಂಟ್ಗಳು, ಸ್ಪೆಷಲಿ ಇದರ ಟ್ರೀಟ್ಮೆಂಟ್ ಸಖತ್ತಾಗಿತ್ತು. ಅಂಡ್ ಆಲ್ಸೋ ಆ ನ್ಯಾಚುರಲ್ ಪರ್ಫಾರ್ಮೆನ್ಸಸ್, ಪ್ಲಾಟ್ ಡ್ರಿವನ್ ಸ್ಟೋರಿ, ಅದನ್ನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋ ಕ್ಯಾಮ್ರಾ ವರ್ಕ್, ಫ್ರೇಮ್ಗಳು ಇವು ಸ್ವಲ್ಪ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿದ್ದಾವೆ. ಅಂಡ್ ಸಿನಿಮಾ ಬಂದು ಫೀಲ್ ಮಾಡಿಸೋ ಮಟ್ಟಿಗೆ ನೈಜವಾಗಿ ರೂಟೆಡ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಇದಕ್ಕೆ ಅಡಿಷನ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಖತ್ ಇಂಟೆನ್ಸ್ ಫೀಲ್ ಕೊಟ್ಟಿದೆ. ಹಾಗೇನೆ ಸಿಚುವೇಶನ್ಸ್ ನ ಎಲಿವೇಟ್ ಮಾಡ್ತಾ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ ಒಳ್ಳೆ ಚಾನಲ್ ಆಗಿ ಆದಷ್ಟು ಆ ಟ್ರೀಟ್ಮೆಂಟ್ ಅನ್ನೋದಕ್ಕೆ ಸಹಾಯ ಮಾಡಿದೆ. ಇಷ್ಟ ಆಯ್ತು ಮಯೂರ್ ಅವರ ಕೆಲಸ. ರೈಟಿಂಗ್ ಬಗ್ಗೆ ಮತ್ತೆ ಸ್ಪೆಸಿಫಿಕ್ ಆಗಿ ಹೇಳೋದೇನ್ ಬೇಡ ಅನ್ಕೋತೀನಿ. ಬಿಕಾಸ್ ಇಷ್ಟೆಲ್ಲ ಅನುಭವ ಕೊಟ್ಟಿರೋ ಸಿನಿಮಾ, ಅದಕ್ಕೆ ಬುನಾದಿಯಾಗಿರೋ ಬರವಣಿಗೆಯ ಅಂದನ ನೀವು ಸಿನಿಮಾದಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಚಂದ. ಬಟ್ ಸ್ಟಿಲ್ ಹೇಳ್ಬೇಕು ಅಂದ್ರೆ ಇಲ್ಲಿರೋ ಕನ್ವರ್ಸೇಷನ್ಸ್, 3-4 ಪಾತ್ರಗಳ ಬೇರೆ ಬೇರೆ ಕಥೆಗಳು, ಆ ಪ್ಯಾರಲಲ್ಸ್ ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಮುಖ್ಯವಾಗಿ ಯಾರ ಕಥೆನೂ ಅರೆ ಮಾಡಿಲ್ಲ, ಚೆನ್ನಾಗಿ ಫಿನಿಶ್ ಮಾಡಿದ್ದಾರೆ. ಅಂಡ್ ಆಲ್ಸೋ ಮರ್ಡರ್ ಮಿಸ್ಟ್ರಿ ಆಗಿದ್ರು ಕೂಡ ಇಲ್ಲಿನ ಇನ್ವೆಸ್ಟಿಗೇಟಿವ್ ಪ್ರೊಸೀಜರ್ಸ್ ನಿಮ್ಮನ್ನ ಅಷ್ಟು ಒಳಗೆ ಎಳ್ಕೊಳ್ಳೋದಿಲ್ಲ. ಅದು ಸಿಂಪಲ್ ಆಗೇ ಇದೆ, ಬಟ್ ಆಕ್ಚುಲ್ ಆಗಿ ನಿಮ್ಮನ್ನ ಅಮೇಜ್ ಮಾಡೋದು ಇಲ್ಲಿನ ಕಥೆ. ಯಾವ ಘಟನೆ ಹೇಗಾಯ್ತು, ಯಾಕಾಯ್ತು ಅನ್ನೋದು. ಇನ್ಫ್ಯಾಕ್ಟ್ ಅದು ತುಂಬಾ ಸಮಯ ಕಾಡುತ್ತೆ ನಿಮ್ಮನ್ನ. ನೆಕ್ಸ್ಟ್ ಇಲ್ಲಿನ ಪರ್ಫಾರ್ಮೆನ್ಸಸ್ ಗಳ ಕಡೆ ಬಂದ್ರೆ ನಮ್ಮ ದೇಶಪಾಂಡೆ ಅವರು ಹಾಗೆ ರಂಗಾಯಣ ರಘು ಅವರು ಇಡೀ ಸಿನಿಮಾ ತುಂಬಾ ನ್ಯಾಚುರಲ್ ಆಗಿ ಕಾಣಿಸ್ಕೋತಾರೆ. ಲೈಕ್ ದೇ ಆರ್ ಜಸ್ಟ್ ಅನದರ್ ಇಂಡಿವಿಜುವಲ್ಸ್ ಅನ್ನೋ ತರ. ಅದೇ ಅವರ ಪಾಸಿಟಿವಿಟಿ. ಬಟ್ ಬ್ರೇಕ್ ಡೌನ್ ಇರೋ ಸಂದರ್ಭದಲ್ಲಿ ಪರ್ಫಾರ್ಮೆನ್ಸಸ್ ಎಷ್ಟು ಎಲಿವೇಟ್ ಆಗಿದೆ ಅಂದ್ರೆ ಅದು ನಿಮ್ಮನ್ನ ತುಂಬಾ ಚೆನ್ನಾಗಿ ತಲುಪತ್ತೆ. ಇದ್ರ ಜೊತೆಗೆ ಉಳಿದ ಎಲ್ಲಾ ಪಾತ್ರಧಾರಿಗಳು ಕೂಡ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಚೆನ್ನಾಗಿ ಕಾಣಿಸ್ಕೋತಾರೆ. ಬಟ್ ಪರ್ಸನಲಿ ನನಗೆ ಇಂಪ್ರೆಸಿವ್ ಅನ್ಸಿದ್ದು ನಿಧಿ ಹೆಗಡೆ ಅವರು. ಒಂದು ಚಿಕ್ಕ ಪಾತ್ರ, ಬಟ್ ಸ್ಟಿಲ್ ಸೌಗಂಧಿಕ ಆಗಿ ಅವರ ಪ್ರೆಸೆನ್ಸ್ ತುಂಬಾನೇ ವ್ಯಾಲ್ಯೂಯಬಲ್ ಆಗಿತ್ತು. ಇನ್ನು ಇದ್ರ ಹೊರತಾಗಿ ಕ್ಲೈಮ್ಯಾಕ್ಸ್ ಬಗ್ಗೆ ಅಂತೂ ಮಾತಾಡ್ಲೇಬೇಕು. ಬಟ್ ಏನ್ ಮಾಡ್ತೀರಾ, ಥ್ರಿಲ್ಲರ್ ಆಗಿರೋದ್ರಿಂದ ಏನೇ ಹೇಳಿದ್ರು ಅದು ಸ್ಪಾಯ್ಲ್ ಆಗ್ಬಿಡುತ್ತೆ. ಸೊ ಜಸ್ಟ್ ಅದು ಹೇಗಿತ್ತು ಅಂತ ನೋಡೋದಾದ್ರೆ ಆ ಲಾಸ್ಟ್ 30 ನಿಮಿಷ ಸಿಕ್ಕಾಪಟ್ಟೆ ಆಶ್ಚರ್ಯ ಪಡಿಸ್ಬಿಡ್ತು. ಅಂದ್ರೆ ಈ ತರ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಫಿನಿಶಿಂಗ್ ನಾನು ಊಹೆನೆ ಮಾಡಿರ್ಲಿಲ್ಲ. ಇನ್ಫ್ಯಾಕ್ಟ್ ಅದು ವಿಭಿನ್ನವಾಗಿದೆ, ಆರ್ಟಿಸ್ಟಿಕ್ ಆಗಿದೆ. ಒಬ್ಬ ರೈಟರ್ ಇಂಟೆಲಿಜೆನ್ಸ್ ಏನು ಅನ್ನೋದನ್ನ ಎತ್ತಿ ತೋರ್ಸತ್ತೆ ಆ ಸೀಕ್ವೆನ್ಸ್. ಈ ಕಡೆ ಡ್ರಾಮಾ ಅಂತಾನೂ ಅನಿಸ್ಬೇಕು, ಆ ಕಡೆ ಕನ್ವಿಕ್ಷನ್ ನಡೀತಾ ಇದೆಯಲ್ಲ ಅನ್ನೋ ಫೀಲ್ ಕೂಡ ಇರ್ಬೇಕು. ಹಾಗೆ ಡೈರೆಕ್ಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ಆ ಪೇ ಆಫ್ ನ ತಂದಿರೋ ರೀತಿ, ಅದು ಕೊಡೋಂತ ಗೂಸ್ ಬಂಪ್ಸ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಮಾತ್ರ. ಅಂಡ್ ಆಲ್ಸೋ ಆಗ್ಲೇ ಹೇಳಿದ್ನಲ್ಲ, ಪರ್ಫಾರ್ಮೆನ್ಸಸ್ ಪೀಕ್ ಆಯ್ತು ಅಂತ, ಅದಾಗಿದ್ದು ಇದೇ ಭಾಗದಲ್ಲಿ. ಇನ್ನು ಸಿನಿಮಾದಲ್ಲಿ ಮೇಜರ್ ನೆಗೆಟಿವ್ಸ್ ಅಂತ ನನಗೆ ಯಾವುದೇ ವಿಷಯಗಳು ಕಾಣ್ಲಿಲ್ಲ. ಬಟ್ ಓವರ್ ಆಲ್ ಆಗಿ ಹೇಳೋದಾದ್ರೆ ಸಿನಿಮಾ ಸ್ವಲ್ಪ ಸ್ಲೋ ಅನ್ಸತ್ತೆ. ಫಸ್ಟ್ ಹಾಫ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕಾಗಿತ್ತು ಆ ಕಾರಣಕ್ಕೆ. ಅಂಡ್ ಎರಡನೇ ಅರ್ಧದಲ್ಲಿ ಭಾವನೆಗಳನ್ನ ತಲುಪಿಸೋದಕ್ಕೆ. ಸೊ ಅದನ್ನ ಇನ್ನೊಂಚೂರು ಪೇಸಿಯಾಗಿ ಕ್ರಿಸ್ಪ್ ಆಗಿ ತಗೊಂಡು ಹೋಗಿದ್ರೆ ಚೆನ್ನಾಗಿರೋದು. ಹಾಗೇನೆ ಕ್ಲೈಮ್ಯಾಕ್ಸ್ ಡಿಫ್ರೆಂಟ್ ಆಗಿದೆ, ಸಿನಿಮಾಟಿಕಲಿ ಬ್ರಿಲಿಯಂಟ್ ವರ್ಕ್ ನಡೆದಿದೆ, ಒಪ್ಕೋತೀನಿ. ಬಟ್ ಕೆಲವೊಂದು ಕನ್ಕ್ಲೂಷನ್ ನೋಡಿದಾಗ ಅದು ಅಷ್ಟು ಸ್ಯಾಟಿಸ್ಫೈ ಮಾಡ್ಲಿಲ್ಲ. ಇನ್ನೂ ಏನೋ ಬೇಕಿತ್ತಲ್ವಾ, ಅಥವಾ ಇದು ಹೀಗೆ ಆಗ್ಬೇಕಾಗಿತ್ತಾ ಅನ್ನೋ ಪ್ರಶ್ನೆನೂ ಬಂದಿದ್ದುಂಟು. ಆದ್ರೆ ಅದನ್ನ ಬಿಟ್ಟು ಇಲ್ಲಿ ಬೇರೆ ಯಾವುದೇ ತರ ಎಕ್ಸ್ಪೀರಿಯನ್ಸ್ ನ ಹಾಳು ಮಾಡೋ ನೆಗೆಟಿವ್ಸ್ ಇರ್ಲಿಲ್ಲ. ಸೊ ಟೋಟಲ್ ಆಗಿ ಹೇಳೋದಾದ್ರೆ ಸಿನಿಮಾ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನನ್ನ ಕಡೆಯಿಂದ ಮಸ್ಟ್ ವಾಚ್ ಅಂತಾನೆ ಹೇಳ್ತೀನಿ. ಈವನ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಸೂಪರ್ ಆಗಿತ್ತು. ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದ್ರೆ ಒಂದೆರಡು ಕಡೆ ಚಿಕ್ಕದಾಗಿ ಅನ್ಕಂಫರ್ಟೇಬಲ್ ಸೀಕ್ವೆನ್ಸಸ್ ಇದೆ, ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತೀವಿ ಅನ್ನೋದಾದ್ರೆ ಆರಾಮಾಗಿ ನೋಡ್ಬೋದು.
ಅಂಡ್ ಪರ್ಟಿಕ್ಯುಲರ್ಲಿ ಥ್ರಿಲ್ಲರ್ಗಳನ್ನ ಇಷ್ಟಪಡೋರ್ಗೆ ಇದು ಖಂಡಿತ ಒಂದೊಳ್ಳೆ ಅನುಭವ ಕೊಡುತ್ತೆ ಅಂತಾನೆ ಹೇಳ್ತೀನಿ. ಇನ್ನ ನೀವೇನಾದ್ರೂ ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಬರೆದು ತಿಳಿಸ್ಬಿಟ್ಟು ಒಂದು ಅಟೆಂಡೆನ್ಸ್ ಹಾಕ್ಬಿಡಿ. ಅದು ಮತ್ತಷ್ಟು ವೀಕ್ಷಕರಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಮತ್ತೆ ಸಿಗೋಣ. ಸೈನಿಂಗ್ ಆಫ್, ಲಿಖಿತ್.